ಹೆಣ್ಮಕ್ಳು ಸುರಕ್ಷಿತವಾಗಿಲ್ಲ. ನಮ್ಮ ಮಕ್ಕಳನ್ನ ನಾವು ಸ್ಕೂಲ್ ಕಾಲೇಜಿಗೆ ಕಳಿಸಿದರೆ ವಾಪಸ್ ಸುರಕ್ಷಿತ ಬರ್ತಾರನ್ನುವಂಥ ಒಂದು ನಂಬಿಕೆ ಪಾಲಕರಲ್ಲಿಲ್ಲ. ಶಾಲೆ ಕಾಲೇಜಿನಲ್ಲಿ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ. ಅಷ್ಟೇ ಅಲ್ಲ, ಸಾಮಾನ್ಯ ಜನರ ಇವತ್ತು ಬದುಕು ಕೂಡ ಕಷ್ಟ ಆಗಿದೆ. ಮಾಸ್ ಮರ್ಡರ್ಗಳಾಗ್ತಾಯಿದ್ದಾವೆ. 4 ಜನ ಒಂದೇ ಕುಟುಂಬದಲ್ಲಿ 4 ಜನ ಮಾಡ್ರು, 3 ಜನ ಮಾಡ್ರು. ಈ ಥರ ಹಿಂದಿಂದೆಂದೂ ಕೂಡ ಕೇಳಿರಲಿಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆ ಅಂತಂದರೆ, ಸಮಾಜಘಾತಕ ಶಕ್ತಿಗಳು ಇವತ್ತು ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಇವತ್ತು ಎಲ್ಲ ಕಡೆ ಓಪನಾಗಿ ಓಡಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರು ರಾಜಮರ್ಯಾದೆ ಸಿಗ್ತಾಯಿದೆ. ಪೊಲೀಸ್ ಸ್ಟೇಷನ್ ರಾಜಮರ್ಯಾದೆ ಸಿಗ್ತಾಯಿದೆ. ಸೆಟಲ್ಮೆಂಟ್ ಕೇಂದ್ರ ಆಗಿದೆ. ಹೈಕೋರ್ಟ್ ಜಡ್ಜ್ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರ ಆಗ್ತಾಯಿದೆ, ಆಗಬಾರ್ದು ಅಂತ ಹೈಕೋರ್ಟ್ ಜಡ್ಜ್ ಅಬ್ಸರ್ವೇಷನ್ ಇದೆ. ಇಷ್ಟೆಲ್ಲ ಆದರೂ ಕೂಡ ಏನೂ ಆಗಿಲ್ಲ ಅನ್ನೋಂಥ ರೀತಿಯಲ್ಲಿ ಇವರು ವರ್ತಿಸ್ತಾರೆ. ಸರ್ಕಾರ ಇವತ್ತು ಎಲ್ಲಿವರೆಗೂ ಈ ಸಮಾಜಘಾತಕ ಶಕ್ತಿಗಳನ್ನು ನಿಯಂತ್ರಣ ಮಾಡೋದಲ್ವೋ, ಎಲ್ಲ ಕಡೆ ಯಾರ್ಯಾರು ಗುಂಡಾಗಿರಿ ಇದ್ದಾರೆ ಎಲ್ಲ ಇದ್ದಾರೆ ಅವ್ರನ್ನ ಬಂಧನ ಮಾಡಿ ಒಳಗೆ ಹಾಕೋದಿಲ್ವೋ ಮತ್ತು ಪರೇಡ್ ಮಾಡಿಸೋದಿಲ್ವೋ, ಎಲ್ಲಿವರೆಗೂ ಒಂದು ಭಯ ತಪ್ಪಿಸಿದರಿಗೆ ಭಯ ಹುಟ್ಟೋದಿಲ್ವೋ ಸಮಾಜದಲ್ಲಿ, ಈ ಥರ ಘಟನೆಗಳು ಪ್ರೋತ್ಸಾಹ ಕೊಡ್ತವೆ. ಆದ್ದರಿಂದ ಏನು ಇಲಾಖೆಯಲ್ಲಿ ಸಡ್ಲಿದೆ, ಭ್ರಷ್ಟಾಚಾರ ಇದೆ ಮತ್ತು ಅಧಿಕಾರಿಗಳು ಸಂಪೂರ್ಣವಾಗಿ ಯಾರು ಹಿಡಿತದಲ್ಲಿಲ್ಲ ಮತ್ತು ಸಾರ್ವಜನಿಕರು ಕೂಡ ಪೊಲೀಸರಿಗೆ ಗೌರವ ಕೊಡೋ ಪರಿಸ್ಥಿತಿಯಲ್ಲಿಲ್ಲ ಮತ್ತು ತುಷ್ಟೀಕರಣದ ರಾಜಕಾರಣ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಚನ್ನಗಿರಿಯ ಪ್ರಕರಣ ಇರ್ಬೋದು, ಬೆಂಗಳೂರಿನಲ್ಲಿ ಹಲವಾರು ಪ್ರಕರಣಗಳಿರ್ಬೋದು, ನಿನ್ನೆ ಬೀದರ್ನಲ್ಲಿ ಆದಂಥ ಒಂದು ಸಣ್ಣ ವಿಚಾರದಲ್ಲಿ ದೊಡ್ಡ ಘಟನೆ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಒಂದು ವಾತಾವರಣ ಇದೆ, ಎಕೋಸಿಸ್ಟಮ್ ಇದೆ, ಭಯನೇ ಇಲ್ಲ. ತಪ್ಪು ಮಾಡಿದರೂ ಕೂಡ ನಮ್ಮ ರಕ್ಷಣೆ ಮಾಡೋರ ಮೇಲಿದ್ದಾರೆ ಅನ್ನುವಂಥ ವಾತಾವರಣ ಇರೋದರಿಂದ ಈ ಥರ ಆಗ್ತಾಯಿದೆ. ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಅವ್ರ ನಿಯಂತ್ರಣ ಮಾಡುವಂಥದ್ದು ಭಾಳ ಅವಶ್ಯಕತೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಕೊಂಡು ಹೋದರೆ ಈ ರಾಜ್ಯಕ್ಕೆ ಬರುವಂಥ ಇನ್ವೆಸ್ಟ್ಮೆಂಟ್ ಆಗಲಿ, ರಾಜ್ಯಕ್ಕೆ ಆಗುವಂಥ ಅಭಿವೃದ್ಧಿ ಆಗಲಿ ಯಾರೂ ಕೂಡ ಮುಂದೆ ಬರೋದಿಲ್ಲ, ಅಭಿವೃದ್ಧಿ ಕೂಡ ಆಗೋದಿಲ್ಲ. ನೋಡಿ, ಅದು ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆ. ಇವತ್ತು ಸರ್ಕಾರ ಮಾಡೋದಕ್ಕೆ ಎಷ್ಟು MP ಗಳು ಬೇಕು, ನಾವೆಷ್ಟು ಕಂಟೆಸ್ಟ್ ಮಾಡಿದ್ದೀವಿ, ಏನು ಅದು ಯಾವುದೇ ಪರಿವು ಇಲ್ಲದೆ ಈ ಥರ ಮತಗಳಿಗಾಗಿ ಇಡೀ ಅರ್ಥ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಮತ್ತು ಸಮಾಜದಲ್ಲಿ ದುಡಿಮೆಗೆ ಬೆಲೆ ಇಲ್ಲದಂಥ ಇರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಜವಾಬ್ದಾರಿಯಾದಂಥ ಪಕ್ಷ ಆಗಲಿ ರಾಜಕಾರಣಿಗಳು ಮಾಡಲ್ಲ. ಅದರ ಪರಿಣಾಮವಾಗಿ ಇವತ್ತು ಹೆಣ್ಣುಮಕ್ಕಳು ಆಸೆಗೆ ಬಿದ್ದು ದೊಡ್ಡ ಪ್ರಮಾಣದಲ್ಲಿ ಕ್ಯೂ ಹಾಕಿ ದೊಡ್ಡ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ. ಇದಕ್ಕೆ ನೇರವಾಗಿ ಅವರೇ ಕಾರಣ. ಇಂಥ ಬೇಜವಾಬ್ದಾರಿಯ ತೀರ್ಮಾನಗಳಿಂದ ಎಲ್ಲ ಆಗಿರೋದು. ಇದನ್ನೆಲ್ಲ ನೋಡಿದಾಗ ಹಂಗೆ ಅನ್ನಿಸ್ತಾ ಇದೆ. ಆ ಟ್ರೇಸ್ ಏನಿದೆ, ಆ ಮನಿ ಟ್ರೇಲ್ ಏನಿದೆ, ಎಲ್ಲಿಂದ ಎಲ್ಲಿ ಹೋಗಿದೆ, ಏನಾಗಿದೆ, ಮನಿ ಟ್ರೇಲನ್ನು ಫಾಲೋ ಮಾಡಿದರೆ ಇದಕ್ಕೆ ಸಂಪೂರ್ಣವಾದಂಥ ಸಾಕ್ಷಿಗಳು ಸಿಗ್ತವೆ. ಸರ್, ಎಲ್ಲೋ ಒಂದು ಕಡೆಗೆ ಆ ಸಮಾಜಕ್ಕೆ ಏನು ನ್ಯಾಯ ಕೊಟ್ಟಂಗೆ ನೋಡಿ, ಕಾಂಗ್ರೆಸ್ ಸರ್ಕಾರ SC/ST ಜನಾಂಗಕ್ಕೆ ವೋಟ್ ಬ್ಯಾಂಕಾಗಿ ಪರಿವರ್ತನೆ ಮಾಡೋದು ಬಿಟ್ಟರೆ ಯಾವತ್ತೂ ನ್ಯಾಯ ಕೊಟ್ಟಿಲ್ಲ. ಮೀಸಲಾತಿ ಹೆಚ್ಚಳ ಮಾಡುವಂಥ ವಿಚಾರದಲ್ಲಿ 30 ವರ್ಷ ಬೇಡಿಕೆ ಇದ್ದರೂ ಕೂಡ ಮಾಡಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವು ಮೀಸಲಾತಿನ ಹೆಚ್ಚು ಮಾಡಿ ನ್ಯಾಯವನ್ನು ಕೊಟ್ವಿ. ಅದು ಒಂದು ಭಾಗ. ಆದರೆ SCP TSP ಹಣ ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಯಾವುದೂ ಕೂಡ ಪೂರ್ಣ ಖರ್ಚಾಗಿರಲಿಲ್ಲ, ಡೈವರ್ಟ್ ಮಾಡಿದರು. ಕಳೆದ ವರ್ಷ ಅವರು ಗ್ಯಾರಂಟಿಗಳಿಗೆ SCP TSP ಹಣ 11,300 ಕೋಟಿ ಖರ್ಚು ಡೈವರ್ಟ್ ಮಾಡಿದ್ದಾರೆ. SCP TSP SC/ST ಹಣ ಈ ವರ್ಷ 14,400 ಕೋಟಿ ರೂಪಾಯಿ ಡೈವರ್ಟ್ ಆಗ್ತಾಯಿದೆ. 14,000 ಕೋಟಿ ನೀವು ಡೈವರ್ಟ್ ಮಾಡಿ SC/ST ಉದ್ಧಾರ ಮಾಡ್ತೀವಿ ಅಂದರೆ ಹೆಂಗೆ ಸಾಧ್ಯ ಸ್ವಾಮಿ? ಮತ್ತು ಕೊಟ್ಟಿದ್ರಲ್ಲೂ ಕೂಡ ಮತ್ತೆ ಲೂಟ್ ಮಾಡ್ತಾಯಿದೆ. ಆದ್ದರಿಂದ ನನಗನ್ನಿಸ್ತಾ ಇದೆ SC/ST ಜನಾಂಗ ಜಾಗೃತ ಆಗಬೇಕು. ನಮ್ಮ BJP ಪಕ್ಷ ತೀರ್ಮಾನ ಮಾಡಿದ್ದೇವೆ, ಅವರು ರಾಜೀನಾಮೆಯನ್ನು ಪಡೀಲಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟವನ್ನು ಬೀದಿಗಿಳಿದು ಮಾಡುವಂಥ ತೀರ್ಮಾನವನ್ನು ನಮ್ಮ ರಾಜ್ಯದ ಎಲ್ಲ ಪ್ರಮುಖರು ಅಧ್ಯಕ್ಷರು ಸೇರಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಆ ದಿಕ್ಕಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. SC/ST ಜನಾಂಗಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಇದು ಕಾನೂನಾತ್ಮಕ ವಿಚಾರ. ಯಾರಾದರೂ ಈಗಾಗಲೇ ಕೇಸ್ ಆಗಿದೆ, SIT ತನಿಖೆ ಆಗಬೇಕು, ಅವ್ರೇನೋ ಬಂದಿಲ್ಲ, ಪ್ರಾಥಮಿಕ ತನಿಖೆ ಆದ ಮೇಲೆ ಅವ್ರ ಮೇಲೆಲ್ಲ ಆಪಾದನೆಗಳೇನಿದೆ ಅವೆಲ್ಲ ಸಾಕ್ಷಿ ಆಧಾರದ ಮೇಲೆ ಭಾಳ ಶಿಸ್ತಿನಿಂದ ತನಿಖೆ ಆಗಬೇಕು. ಯಾರು ತಪ್ಪಿಸಿದ್ದಾರೆ ಯಾರನ್ನೂ ಕೂಡ ಕ್ಷಮೆ ಮಾಡಬಾರ್ದು, ಎಷ್ಟೇ ದೊಡ್ಡವರಿದ್ದರೂ ಕ್ಷಮೆ ಮಾಡಬಾರ್ದು. ನ್ಯಾಯಾಂಗದ ವಿಚಾರ, ಯಾವ ಶಿಕ್ಷೆ ಕೊಡಬೇಕು, ಏದು ಕೊಡಬೇಕು ಅನ್ನೋದಕ್ಕೆ ತಂದೆ ಆದ ಕಾನೂನಿದೆ.
ಆ ಕಾನೂನು ಪ್ರಕಾರ ನ್ಯಾಯಾಂಗ ಶಿಕ್ಷೆ ಕೊಡ್ತಿದೆ. ಅದನ್ನು ನಾವು ವ್ಯಾಖ್ಯಾನ ಮಾಡೋದು ತಪ್ಪಾಗುತ್ತೆ. ಸರ್, ಈಗ ರಾಜ್ಯದಲ್ಲಿ ರಾಜ್ಯದಲ್ಲಿ ಎರಡೂ ಅಷ್ಟೇ, ಎರಡಕ್ಕೂ ಕಾನೂನಿದೆ. ಶೋಷಣೆ ಮಾಡಿದ್ದಕ್ಕೂ ಕಾನೂನಿದೆ ಮತ್ತು ಈ ಥರದ ಪ್ರಚಾರವನ್ನು ಮಾಡೋದಕ್ಕೂ ಏನು ಇಂಥ ಅಶ್ಲೀಲವಾಗಿರುವಂಥ ಪ್ರಚಾರ ಏನಿದೆ ಇದನ್ನು ಪ್ರಚಾರ ಮಾಡೋದಕ್ಕೂ ಪ್ರತ್ಯೇಕವಾದಂಥ ಕಾನೂನಿದೆ. ಆ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ನೋಡಿ, ಈ ಸರ್ಕಾರಕ್ಕೆ ಏನಾರ ನೈತಿಕತೆ ಇದ್ದರೆ ಸಾರ್ವಜನಿಕ ಬದುಕಿನಲ್ಲಿ ಕೆಲವು ಮೇಲ್ಪಂಕ್ತಿಯನ್ನು ಈ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಆಗಿದ್ದಾವೆ. ಇಂಥ ಘಟನೆಗಳು ನಡೆದಿಲ್ಲ ಅಂತಲ್ಲ, ನಡೆದಂಥ ಸಂದರ್ಭದಲ್ಲಿ ಹಿಂದಿನವ್ರು ಯಾವ ರೀತಿ ನಡ್ಕೊಂಡ್ರು ಅನ್ನುವಂಥದ್ದು ಕೂಡ ನಮ್ಮ ಮುಂದೆ ಮಾದರಿಯಾಗಿದೆ. ಆದರೆ ಇದೊಂದು ಬಂಡ ಸರ್ಕಾರ. ನನಗೆ ಭಾಳ ದುಃಖ ಆಗಿರುವಂಥದ್ದು, ಸನ್ಮಾನ್ಯ ಈಶ್ವರಪ್ಪನವರ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅವರೇ ಕಾಮಗಾರಿ ಮಾಡಿದ್ರು, ಅವರೇ ಬಿಲ್ ಕೊಟ್ಟಿಲ್ಲ ಅಂತ ಆಪಾದನೆ ಮಾಡಿದರು. ಆದರೂ ಕೂಡ ನೈತಿಕ ಹೊಣೆಯನ್ನು ಮತ್ತು ಅವತ್ತು ರಾಜೀನಾಮೆ ಕೊಟ್ಟರು. ಅವತ್ತು ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯವರು ಏನು ವಿಧಾನಸಭೆಯಲ್ಲಿ ಮಾಡಿರುವ ಆರ್ಭಟ, ಬೇಡಿಕೆಗಳು ಎಲ್ಲವೂ ಕೂಡ ನಾವು ನೋಡಿದ್ದೀವಿ. ಒಂದು ಕ್ಷಣವೂ ಮುಂದುವರಿಯೋದಕ್ಕೆ ನೈತಿಕ ಹಕ್ಕಲ್ಲ ಅಂತ. ಈಗ ಅವರೇ ಮುಖ್ಯಮಂತ್ರಿ, ಅವರೇ ಸಚಿವ ಸಂಪುಟದ ಸದಸ್ಯರು. ಒಂದು ಪರಿಶಿಷ್ಟ ಪಂಗಡ ಅದರ ಕಾರ್ಯಕ್ರಮ ಅಡಿಯಲ್ಲಿ ಬಿಡುಗಡೆಯಾದಂಥ ಹಣ ಇವತ್ತು ಲೂಟಾಗಿದೆ, ಪೋಲಾಗಿದೆ. 14 ಅಕೌಂಟ್ಗಳ ಮುಖಾಂತರ ಹಗಲು ದೊರಡೆ ಆಗಿದೆ. ಆ ವ್ಯಕ್ತಿ ಚಂದ್ರಶೇಖರನವರೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಭಾಳ ಸ್ಪಷ್ಟವಾಗಿ 2 ಸತಿ ಉಲ್ಲೇಖ ಮಾಡಿದ್ದಾರೆ ಮಂತ್ರಿಗಳು ಮೌಖಿಕ ಆದೇಶದ ಮೇಲೆ ಅಂತ. ಆದರೆ ಇವರು ರಾಜೀನಾಮೆ ತಗೊಳ್ಳುವಂಥ ಒಂದು ನೈತಿಕತೆ ಇಲ್ಲ. ಇದೊಂದು ಭ್ರಷ್ಟಾಚಾರದ ಕೂಟದ ಒಂದು ಸರ್ಕಾರ. ಮಂತ್ರಿಗಳು ಹೇಳ್ತಾರೆ. ಒಂದು ನಿಮಿಷ ಹೇಳ್ತೀನಿ. ಈ ಪ್ರಕರಣಕ್ಕೂ ಈಶ್ವರಪ್ಪ ಪ್ರಕರಣಕ್ಕೂ ವ್ಯತ್ಯಾಸ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ನಾಚಿಕೆ ಆಗ್ಬೇಕಲ್ವ? ಭಾಳ ದೊಡ್ಡ ಗಂಭೀರವಾದಂಥ ಆರೋಪ ಇದು. ಒಟ್ಟು 94 ಕೋಟಿ ರೂಪಾಯಿ ಒಂದೇ ದಿನದಲ್ಲಿ ಬೇರೆ ಅಕೌಂಟ್ ತೆಗೆದು 14 ಅಕೌಂಟ್ಗಳಿಗೆ ಮಾಯ ಆಗುತ್ತೆ ಅಂದರೆ, ಮತ್ತು ಅತ್ಯಂತ ಸಂಶಯಾಸ್ಪದಕವಾಗಿರುವಂಥ ಅಕೌಂಟ್ಗಳಿಗೆ ಹೋಗಿದೆ. ಇದು CBIಗೆ ಹೋಗುವಂಥದ್ದು ಅತ್ಯಂತ ಯೋಗ್ಯವಾಗಿರುವಂಥ ಕೇಸ್. ಯಾಕಂದರೆ ಒಂದು ಬ್ಯಾಂಕು ಮುಖಾಂತರ ಇನ್ನೊಂದು ರಾಜ್ಯಕ್ಕೆ ಹೋಗಿದೆ, ಅಂತಾರಾಜ್ಯ ವಿಚಾರ ಮತ್ತು ಬ್ಯಾಂಕಿನ ವಿಚಾರ. 10 ಕೋಟಿಗಿಂತ ಹೆಚ್ಚು ಯಾವುದಾದ್ರೂ ಬ್ಯಾಂಕ್ನಲ್ಲಿ ಅವ್ಯವಹಾರ ಆದರೆ ಅದು CBI ತನಿಖೆ ಮಾಡಬೇಕು ಅಂತಿದೆ. 10 ಕೋಟಿಗಿಂತ ಹೆಚ್ಚು ಅವ್ಯವಹಾರ ಆದರೆ CBI ತನಿಖೆ ಆಗಬೇಕು ಅಂತ ಬ್ಯಾಂಕ್ನವರೇ ಕೊಡಬೇಕು. ವಿಜಿಲೆನ್ಸ್, ಅವ್ರದ್ದೊಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಬ್ಯಾಂಕಿಂದು, ಅವರು CBI ಕೊಡ್ತಾರೆ. CBI ಕೊಡುವಂಥ ಯೋಗ್ಯವಾಗಿರುವಂಥದ್ದು. ಮತ್ತು ಸಂಶಯಾತ್ಮಕವಾಗಿ ಹೈದರಾಬಾದ್ ಸಹಕಾರಿ ಒಂದು ಸಂಘಕ್ಕೆ ಹೋಗ್ತದೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಇದು ರಾಜಕೀಯ ಚುನಾವಣೆಗೆ ದುರುಪಯೋಗ ಆಗಿರುವಂಥ, ಅವ್ಯವಹಾರ ಆಗಿರುವಂಥ ಒಂದು ದರೋಡೆ ಪ್ರಕರಣ. ಆದ್ದರಿಂದ ಏನೇ ಸಮಜಾಯಿಷಿ ಕೊಟ್ಟರೂ ಕೂಡ ಏನೇನು ಅವ್ಯವಹಾರ ಆಗಿದೆ ಅದು ಬೆಳಕಿಗೆ ಬಂದೇ ಬರ್ತದೆ. ಡಿಜಿಟಲ್ ಟ್ರ್ಯಾಕ್, ಡಿಜಿಟಲ್ ಫುಟ್ಪ್ರಿಂಟ್ಸ್, ಡಿಜಿಟಲ್ ಎವಿಡೆನ್ಸ್ ಇದಾಗಬೇಕಂದ್ರೆ CBIಗೆ ಕೊಡಬೇಕು. ಇವ್ರು ಮಾಡಿರುವಂಥ CIDಯಿಂದ ನ್ಯಾಯ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ಇಂಥ ಕೆಲವು ಪ್ರಕರಣಗಳನ್ನು CID ಮಾಡಿದ್ರು ಇವತ್ತಿಗೂ ಕೂಡ ಅವು ತನಿಖೆಗಳು ಬೆಳಕಿಗೆ ಬಂದಿಲ್ಲ. ಆದ್ದರಿಂದ ಕೂಡಲೇ ಸಿದ್ದರಾಮಯ್ಯ ಅವರು ತಮ್ಮ ಸಾರ್ವಜನಿಕ ನಿಲುವು ಈಶ್ವರಪ್ಪರ ಸಂದರ್ಭದಲ್ಲಿ ನಿಂತು ಅದರ ಬಗ್ಗೆ ಏನಾದರೂ ಕಿಂಚಿತ್ ಗೌರವ ಇದ್ದರೆ ಪರಿಶಿಷ್ಟ ಪಂಗಡದ ಸಚಿವರಾದಂಥ ನಾಗೇಂದ್ರ ಅವರ ರಾಜೀನಾಮೆ ತಗೋಬೇಕು, CBIಗೆ ವಹಿಸಬೇಕು, ಎಲ್ಲ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಮತ್ತು ಎಲ್ಲ ಹಣ ವಾಪಸ್ ಬರಬೇಕು.
ಅವ್ರು ಮನಸ್ಸು ಮಾಡಿದರೆ ಸಾಧ್ಯ ಇದೆ. ಆದರೆ ಇವರು ಚುನಾವಣೆ ಬಳಕೆ ಮಾಡಿದರೆ ಅದು ಖಂಡಿತವಾಗೂ ಭಾಳ ಕಷ್ಟದ ಕೆಲಸ. ಸರ್ ಆಗಿದೆ ಅಂತೀರಾ ಚುನಾವಣೆ?